ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮ್ಮ ಕುಟುಂಬಗಳು ಆನಂದವಾಗಿರುವುದಕ್ಕೆ ಇಷ್ಟಪಡುವಂಥವರಾಗಿದ್ದಾರೆ. 1 ಥೆಸಲೋನಿಕ 2ನೇ ಅಧ್ಯಾಯ 8 ನೀವು ನೋಡುವುದಾದರೆ, ನೀವು ನಮಗೆ ಪ್ರಿಯರಾದ ಕಾರಣ ನಾವು ನಿಮ್ಮಲ್ಲಿ ಮಮತೆಯುಳ್ಳವರಾಗಿ ದೇವರ ಸುವಾರ್ತೆಯನ್ನು ಹೇಳುವುದಕ್ಕೆ ಮಾತ್ರವಲ್ಲದೆ ನಿಮಗೋಸ್ಕರ ನಾವು ನಮ್ಮ ಪ್ರಾಣವನ್ನು ಕೊಡುವುದಕ್ಕೆ ಇಷ್ಟವುಳ್ಳವರಾಗಿದ್ದೇವೆ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಪ್ರಾಣವನ್ನು ಕೊಡುವುದಕ್ಕೆ ನಾವು ಇಷ್ಟವುಳ್ಳವರಾಗಿದ್ದೇವೆ. ಯಾಕೆಂದರೆ ನೀವು ಕರ್ತನು ನಿಮ್ಮನ್ನು ಪ್ರೀತಿಸ್ತಾನೆ. ಕರ್ತನು ನಿಮ್ಮನ್ನು ಆತನ ರಕ್ತದಿಂದ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ, ಸುಮ್ಮನೆ ಕೊಂಡುಕೊಂಡಿಲ್ಲ. ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ಮೌನವಾಗಿ ಕುರಿಮರಿಯ ಹಾಗೆ ಯಜ್ಞ ಪಶುವಾದ. ಯಾರಿಗಾಗಿ ಅಂದರೆ ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳ ವಿಮೋಚನೆಗಳಿಗಾಗಿ, ನಮ್ಮ ಅಂಧಕಾರದ ಕಟ್ಟುಗಳಿಗಾಗಿ ದೇವರು ಮೌನವಾಗಿ ಯಜ್ಞದ ಪಶುವಿನ ಹಾಗೆ ಬಲಿಯಾದರು. ಪ್ರಿಯರೇ, ದೇವರು ಒಂದು ವಿಶೇಷವಾದಂಥ ಅಗತ್ಯವಾದಂಥದ್ದನ್ನು ನಿಮಗೋಸ್ಕರ ಇಟ್ಟಿದ್ದಾರೆ. ಯಾಕೆಂದರೆ ನಿಮ್ಮನ್ನು ಆತನು ಹೆಚ್ಚಾಗಿ ಹೇರಳವಾಗಿ ಪ್ರೀತಿಸ್ತಾನೆ. ಎಷ್ಟು ಪ್ರೀತಿಸ್ತಾನೆಂದರೆ, ಈ ಲೋಕದಲ್ಲಿ ತಂದೆ ತಾಯಿ ಕೈ ಬಿಟ್ಟರು, ಯೆಹೋವನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ನಿನ್ನ ಸುತ್ತಲೂ ಸೂರ್ಯದಂತೆ ಬೆಳಕು ಹರಡುವುದು, ನಿನ್ನ ಆರೋಗ್ಯವು ಬೇಗನೆ ಸುಧಾರಿಸುವುದು, ನಿನ್ನ ನೀತಿಯು ನಿನ್ನ ಮುಂದೆ ಹೋಗುವುದು, ಕರ್ತನ ಮಹಿಮೆಯು ನಿನಗೆ ಬೆಂಗಾಲಾಗಿರುವುದು. ಯಾಕೆಂದರೆ ದೇವರು ನಮಗೆ ಆರೋಗ್ಯವನ್ನು ಕೊಡುವವರಾಗಿದ್ದಾರೆ. ದೇವರು ನಮ್ಮನ್ನು ಸುಧಾರಿಸುವಂಥವರಾಗಿದ್ದಾರೆ. ದೇವರು ನಮ್ಮ ಮುಂದೆ ಹೋಗುವಂಥವರಾಗಿದ್ದಾರೆ. ಹಸಿದವರಿಗೆ ಊಟ ಪಡಿಸುವುದು ಆತನಿಗೆ ಬಹಳ ಇಷ್ಟ. ನೆಲೆಯಿಲ್ಲದೆ ಅಲಿಯುತ್ತವರ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಯೇಸು ಕ್ರಿಸ್ತನಿಗೆ ಬಹಳ ಇಷ್ಟ. ಬೆತ್ತಲೆಯಾಗಿಯವರನ್ನು ಕಂಡರೆ ಅವರಿಗೆ ಬಟ್ಟೆ ಒದಿಸುವುದು ಅದು ಆತನಿಗೆ ಇಷ್ಟವಾದಂಥ ಕಾರ್ಯ. ನಿನ್ನಂತೆ ಇರುವ ಇತರ ಮಾನವರಿಂದ ಮುಖ ಮಾಡಿಕೊಳ್ಳದೇ ಇರುವುದು ಆತನಿಗೆ ಇಷ್ಟ. ನಾವು ಯಾವಾಗಲೂ ನಮ್ಮ ಇಷ್ಟಾರ್ಥಗಳನ್ನೇ ಕೇಳ್ತೇವೆ. ಆದರೆ ದೇವರೇ, ನಿಮ್ಮ ಇಷ್ಟಾರ್ಥಗಳನ್ನು ನಾನು ನೆರವೇರಿಸುತ್ತೇನೆ ಎಂಬುದಾಗಿ ನಾವು ಯಾವತ್ತಾದರೂ ಹೇಳಿದ್ದೇವಾ? ಪ್ರತಿದಿನ ದೇವರನ್ನು ಕಾಣಬೇಕೆಂದು ಹಾತೊರೆಯುತ್ತಾ ಇದ್ದೇವೆ, ನಿಜ. ಆದರೆ ಆತನನ್ನು ಕಾಣುವುದಕ್ಕೆ ನಮ್ಮ ಪ್ರಯಾಸಗಳೇನು, ನಮ್ಮ ಶ್ರಮ ಏನು, ನಮ್ಮ ಪ್ರಾರ್ಥನೆ ಏನು? ಆತನ ದಶಾಜ್ಞೆಗಳನ್ನು ನಾವು ಪಾಲಿಸ್ತಾ ಇದ್ದೇವಾ? ಸಹೋದರ ಸಹೋದರರೇ, ಅನ್ಯೋನ್ಯತೆ, ಪರಸ್ಪರ ಸಂಬಂಧ ಇವೆಲ್ಲವೂ ಎಲ್ಲಿ ಹೋದವು? ಪರಸ್ಪರ ಸಂಬಂಧ ಯಾಕಿಲ್ಲ? ಯಾಕೆ ಇವತ್ತು ನಾವು ಉದಾಸೀನರಾಗಿದ್ದೇವೆ? ಕರ್ತನೊಂದಿಗೆ ನಡೆಯುವಾಗ ನಮಗೆ ತಿಳಿದಿರತಕ್ಕಂಥ ಪಾಪಗಳ ಮೇಲೆ ಜಯಗಳಿಸುವಂತೆ ನಮ್ಮನ್ನು ನಡೆಸಲು ಆತನು ಖಂಡಿತವಾಗಿ ಬಯಸ್ತಾನೆ ಅನ್ನುವುದನ್ನು ಯಾಕೆ ಮರೆತು ಹೋದ್ವೆ? ಯೋಚನೆ ಮಾಡಬೇಕಾಗಿದೆ. ನಮ್ಮಲ್ಲಿರ್ತಕ್ಕಂಥ ನಮ್ಮ ಹೃದಯದಲ್ಲಿ ಪ್ರೀತಿಯ ಕೊರತೆ, ಸ್ವಂತ ಅವಶ್ಯಕತೆಗಳಿಗಾಗಿ ಆತನನ್ನು ಪ್ರೀತಿಯಿಂದ ತುಂಬಿಸುವುದಕ್ಕೆ ಮಾತ್ರವಲ್ಲ, ಆ ಪ್ರೀತಿಯನ್ನು ಇತರರಿಗೆ ತುಂಬಿ ಅರಿಯುವಂತೆ ಮಾಡಲು ಆತನು ಬಯಸ್ತಾನೆ. ಯಾಕಂದರೆ ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವವನಾಗಿದ್ದಾನೆ. ನಮ್ಮನ್ನು ತುಂಬ 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 ಸನಿಹಕ್ಕೆ ತೆಗೆದುಕೊಂಡು ಪ್ರೀತಿಸುವವನಾಗಿದ್ದಾನೆ. ಯೋಹಾನ 7ನೇ ಅಧ್ಯಾಯ 38, ನನ್ನ ಮೇಲೆ ನಂಬಿಕೆ ಇಡುವವನಿಗೆ ಬರಹವು ಹೇಳಿದ ಪ್ರಕಾರ ಆತನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನೇ, ಸಹಾಯ ಮಾಡಪ್ಪ. ಜೀವಕರವಾದಂಥ ನದಿಗಳು ಹರಿಯಲಿ ದೇವರೇ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಮನೆಗಳಲ್ಲಿ ಹರಿಯಲಪ್ಪ. ಸಹಾಯ ಮಾಡಪ್ಪ. ಅಪ್ಪ, ಆಶೀರ್ವಾದ ಮಾಡಯ್ಯ. ರಜಾ, ಆಶೀರ್ವಾದ ಮಾಡಯ್ಯ.
ಬಲಪಡಿಸಪ್ಪ, ಘನಪಡಿಸಪ್ಪ. ಯೇಸಪ್ಪ, ಅದ್ಭುತ ಮಾಡು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.